ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1 ಮತ್ತು ಭಾಗ 2 ನೋಡಿಲ್ಲ ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೀನೇ ನಾನಾದೆ ಭಾಗ 3. ಮತ್ತೊಂದು ಮುಂಜಾವು ಬಂದಿತ್ತು. ನನ್ನ ದಿನಚರಿಯಿಂದ ಮತ್ತು ಮೌನವಾಗಿ ಸಾಗುತ್ತಿತ್ತು. ಮನೆಯಲ್ಲಿ ಎಲ್ಲರಲ್ಲೂ ಸಂಭ್ರಮ, ಹಬ್ಬದ ವಾತಾವರಣ. ನನ್ನವನ ಮೊಗದಲ್ಲಿ 3 ದಿನದ ಆಯಾಸವೆಲ್ಲ ಮಯ. ತಂಗಿಗಾಗಿ ಕಾಯುವ ಕಾತರ, ಸಂತಸವಷ್ಟೇ. ಆದರೆ ಒಂಟಿಯಾಗಿ ಅಪ್ಪ ಅಮ್ಮನ ಒಬ್ಬಳೇ ಮುದ್ದಿನ ಮಗಳಾಗಿ ಬೆಳೆದ ನನಗೆ, ಸದಾ ಅವರ ಜೊತೆಯೇ ಓದು ಕೆಲಸ ಎಲ್ಲ ಮುಗಿಸಿದ ನನಗೆ ಇಂಥ ಸಂಭ್ರಮ ಸಡಗರ ಎಲ್ಲ ಹೊಸದಾಗಿತ್ತು. ಸದಾ ಯಾಂತ್ರಿಕವಾಗಿ ಸಾಗುವ ನಮ್ಮ ಜೀವನದಲ್ಲಿ ನಮ್ಮವರ ಪ್ರೀತಿ ಕಾತರತೆಗಳು, ನಮ್ಮಲ್ಲಿ ಮುಚ್ಚಿ ಹೋಗಿದ್ದ ಭಾವಗಳ ಬಡಿದೆಬ್ಬಿಸುವ ಈ ಪರಿ ಸೊಗಸು ಎಂದಿತ್ತು ನನ್ನ ಮನ. ಆದರೆ ಅಪ್ಪ ಅಮ್ಮನ ನೆನಪು ನನ್ನನ್ನು ಈ ಸಂತಸದಲ್ಲಿ ಪೂರ್ತಿಯಾಗಿ ಭಾಗವಹಿಸಲಾರದಂತೆ ತಡೆಯುತ್ತಿತ್ತು. ಆದರೆ ಸಂತಸದಲ್ಲಿ ಮುಳುಗಿದ್ದ ಯಾರಿಗೂ ನನ್ನ ಮೌನ, ನನ್ನ ಭಾವ ತಿಳಿಯಲೇ ಇಲ್ಲ. ಆಗ ನನಗೆ ನಾನು ಮತ್ತಷ್ಟು ಒಂಟಿಯಾದಂತೆ ಆಯಿತು. ನನ್ನ ಮೊಗದಿ ಒಂದು ನೋಟದಲ್ಲಿ ನನ್ನ ನೋವು ಸಂತಸಗಳ ಅರ್ಥೈಸಿಕೊಳ್ಳುತ್ತಿದ್ದ ಅಮ್ಮನ ನೆನಪು ಮತ್ತಷ್ಟು ಕಾಡತೊಡಗಿತು. ಅಮ್ಮನ ಬಳಿ ಹೋಗಿ ಅಪ್ಪಿ ಹಿಡಿದು ಅಳಬೇಕು ಅನ್ನಿಸುತ್ತಿತ್ತು. ಇಂದು ನನ್ನವರೊಡನೆ ಬೈಕ್ನಲ್ಲಿ ಹೊರಟಿದ್ದೆ ಆಫೀಸ್ಗೆ. ದಾರಿ ಪೂರ್ತಿ ಅವರ ಮಾತು ಪುಟ್ಟಿಯ ಸುತ್ತವೇ ಇತ್ತು. ನನ್ನೆಲ್ಲ ಮಾತುಗಳು ನನ್ನಲ್ಲೇ ಹುದುಗಿ ಹೋಯಿತು. ಕೆಲಸ ಮಾಡಲು ಮನವಿಲ್ಲದೆ ಹಾಗೂ ಈಗೂ ಕೆಲಸ ಮುಗಿಸಿ ನನ್ನವನೊಡನೆಯೇ ಮನೆಗೆ ಹೊರಟೆ. ನಾವು ಮನೆ ತಲುಪುವ ವೇಳೆಗೆ ಪುಟ್ಟಿ ಬಂದಿದ್ದಳು. ಬೈಕ್ ಸದ್ದಿಗೆ ಓಡುತ್ತಾ ಬಂದು, ಅಣ್ಣ ಅತ್ತಿಗೆ, ಇಂದು ನಮ್ಮಿಬ್ಬರನ್ನು ತಬ್ಬಿ ಹಿಡಿದು ಇಬ್ಬರ ಕೆನ್ನೆಗೆ ಮುತ್ತಿಡಲು ಅವಳನ್ನು ನೋಡುತ್ತಾ ಬೇಸರವೇ ಮರೆಯಾದ ಹಾಗೆ ಆಯಿತು. ನನ್ನವ ಖುಷಿಯಿಂದ, ಅರೆ ಮುದ್ದು, ಹೇಗೆ ಇದ್ದೀಯೋ? ಎಷ್ಟೊತ್ತಿಗೆ ಬಂದೆ? ಎಲ್ಲ ಆರಾಮ ಎನ್ನುತ್ತಾ ಅವಳನ್ನು ತಬ್ಬಿ ಹಿಡಿದರು. ಮಾತನಾಡುತ್ತಾ ಒಳಗೆ ಬಂದು ಫ್ರೆಶ್ ಅಪ್ ಆಗಿ ಹರಟುತ್ತಾ ಕುಳಿತೆವು. ಅಂದು ಮನೆಯಲ್ಲಿ ಮುದ್ದು ಪುಟ್ಟಿಯ ಮಹಿಮೆಯಿಂದ ನಗು ಕೇಕೆಗಳು ತುಂಬಿತ್ತು. ಎಲ್ಲವೂ ನನಗೆ ಹೊಸ ಅನುಭವವನ್ನು ನೀಡುತ್ತಿತ್ತು. ರಾತ್ರಿ ಊಟವಾದ ಮೇಲೆ ನನ್ನವ ಮತ್ತೆ ಪುಟ್ಟಿಯ ನಡುವೆ ಅತ್ತೆ ಮಡಿಲಲ್ಲಿ ಮಲಗಲು ಜಗಳ ನಡೆದಿತ್ತು. ಹೇಗೋ ಇಬ್ಬರು ಕಿತ್ತಾಡಿ ನಂತರ ಇಬ್ಬರು ಎರಡೂ ಕಡೆಗೂ ಅತ್ತೆಯ ಮಡಿಲಲ್ಲಿ ಮಲಗಿದ್ದರು. ಅತ್ತೆ ಅವರ ತಲೆ ಸವರುತ್ತಾ ಕುಳಿತರು. ಮಾವ ಅವರ ಆಟ ನೋಡಿ ನಗುತ್ತಿದ್ದರು. ಆದರೆ ಮತ್ತೆ ನನಗೆ ಅಮ್ಮನ ಮಡಿಲು ನೆನಪಾಗಿ ಕಣ್ಣು ತುಂಬಿತು. ಆದರೆ ಯಾರಿಗೂ ನನ್ನ ಕಡೆಗೆ ಗಮನವಿರಲಿಲ್ಲ. ಅವರ ಸಂತಸದಲ್ಲಿ ಮುಳುಗಿದ್ದರು. ಅಲ್ಲಿಂದ ಸರಿದು ಹೋಗಿ ಹತ್ತು ಬಿಡಬೇಕೆನಿಸಿತು. ಆದರೆ ಹಾಗೆ ಹೋದರೆ ಎಲ್ಲರೂ ಏನೆಂದುಕೊಳ್ಳುತ್ತಾರೋ ಎಂದು ಹಾಗೆಯೇ ಕುಳಿತೆ. ಅಷ್ಟರಲ್ಲಿ ಅತ್ತೆ, ಪುಟ್ಟಿ ಮಲಗಿಬಿಟ್ಟಿದ್ದಾಳೆ, ಅವಳನ್ನು ರೂಮಿನಲ್ಲಿ ಮಲಗಿಸು ಎಂದು ನನ್ನ ಮನೆಗೆ ಹೇಳಿದರು. ಅವರು ಅವಳ ಹಣೆಗೆ ಹೂ ಮುತ್ತನಿಟ್ಟು ಮೆಲ್ಲಗೆ ಅವಳ ರೂಮಿಗೆ ಎತ್ತಿಕೊಂಡು ಹೋದರು. ನಾನು ಅತ್ತಿ ಮಾವನಿಗೆ ಹೇಳಿ ರೂಮಿಗೆ ಹೋದೆ. ಯಾಕೋ ಮಲಗಲು ಮನಸ್ಸಾಗದೆ ಬಾಲ್ಕನಿಯಲ್ಲಿ ಬಂದು ಚಂದ್ರನನ್ನೇ ದಿಟ್ಟಿಸುತ್ತಾ ನಿಂತೆ. ನನ್ನ ಎಲ್ಲ ಭಾವಗಳಿಗೆ ಯಾವಾಗಲೂ ಕಿವಿಯಾಗುವುದು ಈ ಚಂದ್ರಮನೆ ಅಲ್ಲವೇ ಅನಿಸಿ ಕಣ್ಣುಗಳು ತುಂಬಿದ್ದವು. ಅಷ್ಟರಲ್ಲಿ ನನ್ನವ ರೂಮಿಗೆ ಬಂದವರೇ, ಕಂದ, ನನಗೆ ಇವತ್ತು ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ನನ್ನ ಕೆಲಸವೂ ಮುಗಿಯಿತು, ಮುದ್ದು ಕೂಡ ಬಂದಳು. 2 ದಿನ ಪೂರ್ತಿ ಅವಳೊಡನೆ. ಆದರೂ ನಾಳೆ ಬೆಳಗ್ಗೆ ಮಾತ್ರ ಬೇಗ ಹೇಳಲ್ಲ. ಈ ವಾರ ಅಂತೂ ಸರಿಯಾಗಿ ನಿದ್ದೆ ಇಲ್ಲದೆ ಸಾಕಾಗಿದೆ. ಮುದ್ದು ಸಹ ಮನೆಗೆ ಬಂದಾಗ 11 ಗಂಟೆಗೆ ಕಡಿಮೆ ಹೇಳೋದಿಲ್ಲ, ಅಲ್ಲಿಗೆ ಸರಿ ಹೋಗುತ್ತೆ ಎಂದು ಮಾತನಾಡುತ್ತಲೇ ಇದ್ದರು. ನನ್ನ ಮೌನವನ್ನು ಕಂಡವರೇ ಬಾಲ್ಕನಿಗೆ ಬಂದು, ಯಾಕೆ ಕಂದ, ನಾನು ಅಷ್ಟು ಮಾತಾಡ್ತಿದ್ರು ನೀನೇನು ಮಾತಾಡ್ತಾ ಇಲ್ಲ, ಏನಾಯ್ತು ಎನ್ನುತ್ತಾ ನನ್ನ ಬಳಿ ಬಂದವರೇ ನನ್ನನ್ನು ಅವರ ಕಡೆಗೆ ತಿರುಗಿಸಿಕೊಂಡರು. ನನ್ನ ಕಣ್ಣಲ್ಲಿ ಕಣ್ಣೀರು ನೋಡಿ ಅವರು ಗಾಬರಿಯಾಗಿ, ಯಾಕೆ ಕಂದ, ಏನಾಯ್ತು, ಯಾಕೆ ಅಳ್ತಾ ಇದೆಯಾ ಎಂದರು. ಇಷ್ಟು ದಿನದಿಂದ ತಡೆದಿದ್ದ ನೋವೆಲ್ಲ ಹೊರಬಂತು. ಅವರನ್ನು ತಬ್ಬಿ ಹಿಡಿದು, ನನಗೆ ಅಪ್ಪ ಅಮ್ಮ ಬೇಕು, ನಾನು ಮನೆಗೆ ಹೋಗಬೇಕು ಎಂದು ಅಳುತ್ತಾ ಹೇಳಿದೆ. ಅವರಿಗೆ ನಾನು ಇದ್ದಕ್ಕಿದ್ದಂತೆ ಹಾಗೆ ಹೇಳಿದ್ದು ಏನು ಯಾಕೆ ಎಂದು ಅರ್ಥವಾಗದಿದ್ದರೂ ನನ್ನ ತಲೆ ಸವರುತ್ತಾ, ಯಾಕೋ ಕಂದ, ಅಪ್ಪ ಅಮ್ಮ ನೆನಪಾದ್ರ? ಈಗ ಹೋಗಿ ಅವರ ಹತ್ರ ಮೊಬೈಲ್ನಲ್ಲಿ ಮಾತಾಡೋ, ಇನ್ನೊಮ್ಮೆ ಹೋಗಿ ಬರೋಣ ಎಂದು ಸಮಾಧಾನ ಮಾಡುತ್ತಿದ್ದರು. ನಾನು ಸ್ವಲ್ಪ ಸಮಾಧಾನವಾದ ಮೇಲೆ, ಯಾಕೋ ಕಂದ, ಇವತ್ತು ಅಪ್ಪ ಅಮ್ಮ ಅಷ್ಟೊಂದು ನೆನಪಾದ್ರ ಎಂದವರು ಯೋಚಿಸಿ, ಕಂದ, ನಾನು ಮುದ್ದು ಅಮ್ಮನ ತೊಡೆಗೆ ಜಗಳ ಮಾಡಿ ನಾವೆಲ್ಲ ಹಳೆಯ ದಿನಗಳ ಬಗ್ಗೆ ಹರಟೆ ಹೊಡೆಯುತ್ತಾ ಇದ್ದುದಕ್ಕೆ ನೀನು ನಿಮ್ಮ ಅಪ್ಪ ಅಮ್ಮನ ತುಂಬ ಮಿಸ್ ಮಾಡಿಕೊಂಡೇನೋ ಅಲ್ವಾ
ಸಾರಿ ಕಂದ, ಮುದ್ದು ಬಂದ ಖುಷಿಯಲ್ಲಿ ನಿನಗೆ ಬೇಜಾರಾಗಿದೆಯಾ, ಖುಷಿಯಾಗಿದೆಯಾ ಅಂತಾನೆ ನಾನು ಯೋಚಿಸಲಿಲ್ಲ. ನಮ್ಮ ಖುಷಿಯಲ್ಲಿ ನಾವೇ ಮುಳುಗಿ ಹೋದ್ವಿ. ಸಾರಿ, ಇನ್ಮೇಲೆ ಹಾಗಾಗಲ್ಲ, ಸರಿನಾ? ಈ ಬಾರಿ ಆದಷ್ಟು ಬೇಗ ನಮ್ಮ ಅತ್ತೆ ಮಾವನ್ನ ನೋಡೋಕ್ಕೆ ಹೋಗೋಣ, ಆಯ್ತಾ ಎನ್ನುತ್ತಾ ಸಮಾಧಾನಿಸುತ್ತಿದ್ದರು. ನಾನು ಇಲ್ಲ, ಇವತ್ತು ಪುಟ್ಟಿ ಬಂದದ್ದಕ್ಕೆ ಅಲ್ಲ ನನಗೆ ಅಲ್ಲಿಗೆ ಹೋಗಬೇಕೆನಿಸಿದ್ದು ಎಂದು ನನ್ನನ್ನೇ ನೋಡುತ್ತಿದ್ದ ನನ್ನವನಿಗೆ 4 ದಿನದಿಂದ ನನ್ನ ಮನದಲ್ಲಿ ನಡೆದ ಎಲ್ಲ ತುಮುಲಗಳನ್ನು ತೆರೆದಿಟ್ಟೆ. ಅದನ್ನೆಲ್ಲ ಕೇಳಿದವರೇ ನನ್ನನ್ನು ಅವರ ಮಡಿಲಲ್ಲಿ ಮಲಗಿಸಿಕೊಂಡು ತಲೆ ಸವರುತ್ತಾ, ಸಾರಿ ಕಂದ, ಮದುವೆಗೆಂದು ರಜೆ ಹಾಕಿ ಕೆಲಸ ಎಲ್ಲ ಪೆಂಡಿಂಗ್ ಇತ್ತು ಎಂದು ನಾನು ಅದರಲ್ಲೇ ಮುಳುಗಿ ಹೋದೆ. ಇನ್ನು ನಿನಗೂ ಇದೆಲ್ಲ ಹೊಸತು. ನಾನು ಒಂದು ಸಲ ನಿನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಬೇಕಿತ್ತು. ಅದು ಈ ವಾರ ನನ್ನ ಕೆಲಸದ ಟೆನ್ಷನ್ನಲ್ಲಿ ನಿನ್ನ ಬಗ್ಗೆ ಯೋಚಿಸಲೇ ಇಲ್ಲ. ನಾನು ನಿನ್ನ ಕೈಗೂ ಸಿಗಲಿಲ್ಲ. ಸಾರಿ, ನಿನಗೆ ನನ್ನ ಅವಶ್ಯಕತೆ ಇದ್ದಾಗ ನನಗೆ ನಿನ್ನ ಜೊತೆ ಇಷ್ಟು ಮಾತಾಡೋಕ್ಕೂ ಆಗಲಿಲ್ಲ. ಸಾರಿ ಎಂದರು ಬೇಸರದಿಂದ. ನಾನವರನ್ನು ತಡೆದವಳೇ, ಇಲ್ಲ, ನೀವೇನು ಸಾರಿ ಹೇಳಬೇಡಿ, ನೀವೇನು ಬೇಕು ಎಂದು ಮಾಡಿಲ್ಲ. ನಿಮಗೂ ಕೆಲಸದ ಒತ್ತಡ ಜಾಸ್ತಿ ಇತ್ತು. ನಿಮ್ಮ ದಣಿದಿದ್ದ ಮುಖ ನೋಡಿ ನನಗೂ ಮಾತನಾಡಲು ಮನಸ್ಸೇ ಬರಲಿಲ್ಲ. ನೆನ್ನೆ ಹೇಳೋಣ, ಇವತ್ತು ನಾಳೆ ರಾತ್ರಿ ಅಲ್ಲೇ ಇರೋದಕ್ಕೆ ಕೇಳೋಣ ಅಂತ ಇದ್ದೆ. ಅಷ್ಟರಲ್ಲಿ ಅತ್ತೆ ಪುಟ್ಟಿ ಬರುವುದು ಹೇಳಿದ್ರು. ಅದಕ್ಕೆ ಸುಮ್ಮನಾದೆ ಎಂದವಳ ಕಣ್ಣಿಂದ ಜಾರಿದ ಕಣ್ಣೀರು ನನ್ನವನ ಮಡಿಲು ಸೇರಿತ್ತು. ಅವ ನನಗೆ ತಲೆ ತಟ್ಟಿ ಮಲಗಿಸುತ್ತಾ, ಆದರೂ ಇನ್ಮೇಲೆ ನನಗೆ ಎಷ್ಟೇ ಕೆಲಸ ಇದ್ರೂ 1/4 ಗಂಟೆ ಆದರೂ ನಾವು ಎಲ್ಲ ಮಾತಾಡೋಣ. ಸುಮ್ಮನೆ ಹೀಗೆ ದಿನಗಟ್ಟಲೆ ಒಬ್ಬಳೇ ಯೋಚಿಸುತ್ತಾ ಕೊರಗಬೇಡ, ಸರಿನಾ? ಐಮ್ ಯೋರ್ ಫ್ರೆಂಡ್ ಎಂದು ಹಣೆಗೆ ಮುತ್ತಿಟ್ಟರು. 4 ದಿನದಿಂದ ಸರಿಯಾಗಿ ನಿದ್ದೆ ಇಲ್ಲದ ಕಾರಣವೋ ನನ್ನವನ ಬಳಿ ನನ್ನೆಲ್ಲ ಭಾವಗಳನ್ನು ಹೇಳಿಕೊಂಡು ಮನ ಹಗುರ ಆಗಿದ್ದಕ್ಕೋ ನನ್ನವನ ಮಡಿಲಲ್ಲಿ ಮಲಗಿದ್ದಕ್ಕೋ ತಿಳಿಯದು. ಅಂದು ನೆಮ್ಮದಿಯ ನಿದ್ರೆಗೆ ಜಾರಿದ್ದೆ. ಬೆಳಗ್ಗೆ ನನ್ನವನೇ ನನ್ನ ಎಬ್ಬಿಸುತ್ತಿದ್ದರು. ತಡವಾಯಿತೇನೋ ಎಂದು ಎದ್ದೆ. ಶನಿವಾರ 6 ಗಂಟೆಗೆ ನಾನು ಏಳುತ್ತಿದ್ದದ್ದು. ಆದರೆ ಈಗಿನ್ನೂ 5:15. ನನ್ನವ ಆಗಲೇ ತಯಾರಾಗಿದ್ದ. ಏಕೆಂದು ಅರ್ಥವಾಗಲಿಲ್ಲ. ಮೊದಲೇ ಕೆಲಸದ ದಣಿವು, ತಡವಾಗಿ ಹೇಳಬೇಕು ಎಂದವರು ಆಗಲೇ ಎದ್ದು ತಯಾರಾಗಿದ್ದರು. ಏಕೆಂದು ನಾನು ಯೋಚಿಸುವ ಮೊದಲೇ ಗಡಿಬಿಡಿ ಮಾಡಿ ನನ್ನನ್ನು ಬಾತ್ರೂಮ್ಗೆ ನೂಕಿದ್ದರು. ನಾನು ತಯಾರಾಗಲು ಅವರೇ ಬಟ್ಟೆಗಳನ್ನು ತೆಗೆದರಿಸಿದ್ದರು. ಆದರೆ ಎಲ್ಲಿಗೂ ಹೋಗುವ ತಯಾರಿ ಮಾಡುತ್ತಿದ್ದಾರಲ್ಲ, ಪುಟ್ಟಿಗೆ ಏನಾದರೂ ಸರ್ಪ್ರೈಸ್ ಕೊಡಲು ಇರಬಹುದು ಎಂದುಕೊಂಡು ಸಿದ್ಧವಾದೆ. 6:30ಕ್ಕೆ ನಾವು ಹೊರಡಲು ತಯಾರಾಗಿದ್ದೆವು. ಅತ್ತೆ ನನ್ನವನಿಗೆ ಏನೂ ಹೇಳಿ ಒಂದು ಬ್ಯಾಗ್ ಕೊಟ್ಟರು. ಅವ ತಲೆಯಾಡಿಸಿ ಸರಿ ಎಂದು ನನ್ನನ್ನು ಕರೆದುಕೊಂಡು ಕಾರ್ ಕಡೆಗೆ ಹೆಜ್ಜೆ ಹಾಕಿದರು. ಅದೇನೆಂದರು? ಅದೆಲ್ಲ ಬಿಡು, ನೀ ಈಗ ಬಾ ಎಂದು ಕಾರ್ ಶುರು ಮಾಡಿದರು. ಎಲ್ಲಿಗೆ ಎಂದರೆ ಸುಮ್ಮನೆ ಮುಗಳ್ನಕ್ಕರು. ಕೇಳಿ ಕೇಳಿ ಸಾಕಾಗಿ ಹಾಗೆ ಸೀಟಿಗರಿಗೆ ನಿದ್ದೆ ಮಾಡಿದೆ. ನನ್ನವ ಎಬ್ಬಿಸಿದಾಗಲೇ ಎಚ್ಚರವಾಗಿದ್ದು. ಕಣ್ಬಿಟ್ಟು ಸುತ್ತಲೂ ನೋಡಿದರೆ ನನಗೆ ಆಶ್ಚರ್ಯವಾಗಿತ್ತು. ನಮ್ಮ ಮನೆಯ ಮುಂದೆ ಕಾರು ನಿಂತಿತ್ತು. ನನ್ನವನ ಕಡೆಗೆ ತಿರುಗಿದೆ. ಹೇಗೆ ಎಂಬಂತೆ ಹುಬ್ಬು ಹಾರಿಸಿದರು. ನನಗೆ ಸಂತೋಷಕ್ಕೆ ಕಣ್ಣು ತುಂಬಿ ಬಂತು. ಅದನ್ನು ಕಂಡವರೇ, ಅರೆ, ನೀನು ಅಳೋದು ನೋಡೋಕ್ಕೆ ಆಗಲ್ಲ ಅಂತ ಇಲ್ಲಿಗೆ ಕರೆದುಕೊಂಡು ಬಂದರೆ ಇಲ್ಲೂ ಅಳ್ತೀಯಾ? ಹಾಗಾದರೆ ವಾಪಸ್ ಹೋಗೋಣ ಎಂದರು. ನಾನು ಇಲ್ಲ ಇಲ್ಲ ಬೇಡ, ನಾನು ಅಳಲ್ಲ, ಹೋಗೋದು ಬೇಡ ಎಂದೇ ಗಾಬರಿಯಾಗಿ. ತಕ್ಷಣ ಜೋರಾಗಿ ನಕ್ಕವರೇ, ನನ್ನ ಪುಟ್ಟ ಮಗು ಎಂದು ಕೆನ್ನೆ ಹಿಂಡಿದರು. ಆದರೆ ತಕ್ಷಣ ನಾನು ಎಚ್ಚೆತ್ತವಳಂತೆ, ಮತ್ತೆ ಅತ್ತಿ ಮಾವನಿಗೆ ಹೇಳಿದ್ರಾ? ಅಲ್ಲ, ಪುಟ್ಟಿ ಬಂದಾಗ ನಾವಿಬ್ಬರೂ ಇಲ್ಲಿಗೆ ಬಂದರೆ ಎಲ್ಲರಿಗೂ ಬೇಜಾರಾಗಲ್ವಾ ಎಂದೇ ಗಾಬರಿಯಿಂದ. ಇಲ್ಲ ಕಂದ, ನಿನ್ನೆ ನೀನು ಮಲಗಿದ ಮೇಲೆ ರಾತ್ರಿನೇ ನಾನು ನಮ್ಮ ಅತ್ತೆ ಮಾವನಿಗೆ ಎಲ್ಲ ಹೇಳಿ ಒಪ್ಪಿಸಿ ಆಗಿದೆ. ನೀನೇನು ಯೋಚಿಸಬೇಡ. ಆದರೆ ಒಂದು, ಈ ಬಾರಿ ತಿಂಡಿ ತಿಂದು ಸ್ವಲ್ಪ ಹೊತ್ತು ಇದ್ದು ಹೋಗೋಣ. ಆದರೆ ಮುಂದಿನ ಬಾರಿ ಬೇಕಿದ್ರೆ ರಾತ್ರಿ ಇರೋಣ ಎಂದರು. ನಾನು ಮತ್ತೆ ನಿಮಗೆ ನಿದ್ದೆ ಕೂಡ ಎನ್ನುವ ವೇಳೆಗೆ, ಅದೆಲ್ಲ ಈಗ ಯೋಚಿಸಬೇಡ, ಇವತ್ತಿನದು ಸೇರಿ ನಾಳೆ ಮಲಗಿದ್ರೆ ಆಯಿತು, ಸರಿನಾ? ಈಗ ಇಲ್ಲೇ ಯೋಚನೆ ಮಾಡ್ತಾ ಕೂರೋದಾ ಇಲ್ಲ ಒಳಗಡೆ ಹೋಗೋದಾ ಎಂದರು. ನಗುತ್ತಾ ಹೋಗೋಣ ಎಂದು ಇಳಿಯುವ ವೇಳೆಗೆ, ಕಂದ ಆ ಬ್ಯಾಗ್ ತಗೋ, ಅಮ್ಮ ಹೂವು ಹಣ್ಣು ಕಳಿಸಿದ್ದಾರೆ ಎಂದರು. ಆ ಬ್ಯಾಗ್ ಏನೆಂದು ಅರಿತವಳೆ ನಗುತ್ತಾ ತೆಗೆದುಕೊಂಡೆ. ಅವರು ಕಾರ್ ಪಾರ್ಕ್ ಮಾಡಿ ಬಂದರು. ನಮಗಾಗಿ ಅಪ್ಪ ಅಮ್ಮ ಕಾಯುತ್ತಿದ್ದರು. ಮದುವೆ ನಂತರ ಮೊದಲ ಬಾರಿಗೆ ಜೊತೆಯಾಗಿ ಬಂದ ಕಾರಣ ಭರ್ಜರಿ ಸ್ವಾಗತವೂ ಸಿಕ್ಕಿತ್ತು.
ನಾನು ಅಪ್ಪ ಅಮ್ಮನ ಮಡಿಲಲ್ಲಿ ಮಗುವಾಗಿ ಹೋದರೆ ನನ್ನವ ನನ್ನ ಸಂತಸವನ್ನು ಕಣ್ಣು ತುಂಬಿಸಿಕೊಳ್ಳುತ್ತಾ ನಿಂತಿದ್ದ. ನೀನೆಂದೂ ನನ್ನವ, ನನ್ನ ತನುಮನದ ಒಡೆಯ ಎಂದು ನನ್ನ ಮನ ರಾಗ ಹಾಡುತ್ತಿತ್ತು. ಹಗಲಿನಿಂದೆ ಇರುಳು, ಇರುಳಿನಿಂದೆ ಹಗಲು, ಇದು ನಿರಂತರ. ಹಾಗೆ ಬಾಳಿನ ಸುಖ ದುಃಖಗಳು. ಕೆಲವು ಸುಖ ದುಃಖಗಳಿಗೆ ಕಾರಣಕರ್ತರು ನಾವೇ ಆಗಿದ್ದರೆ ಮತ್ತು ಕೆಲವಕ್ಕೆ ವಿಧಿ. ಆದರೆ ಎಲ್ಲ ಸಂದರ್ಭದಲ್ಲೂ ಮನ ಬಯಸುವುದು ಮನದ ಭಾವಗಳಿಗೆ ಕಿವಿಯಾಗುವ ಹೃದಯ. ಆದರೂ ಸ್ನೇಹ ಪ್ರೀತಿಗಳಲ್ಲಿ ಎರಡು ಹೃದಯಗಳು, ಎರಡು ಮನಗಳು ಪೂರ್ತಿಯಾಗಿ ಬೆರೆತು ಹೋಗಲು ಕಾಲಾವಕಾಶ ಬೇಕೇ ಬೇಕು. ಒಂದನ್ನೊಂದು ಅರಿಯಲು ಅದು ಕಾಲ ಸರಿದಂತೆ ಗಟ್ಟಿ ಬಂಧವಾಗುತ್ತದೆ. ಆದರೆ ಬಂಧನವನ್ನು ಹಿಡಿದಿಡುವ ಮುಖ್ಯ ಎಳೆಯೇ ನಂಬಿಕೆ. ಆದರೆ ನಂಬಿಕೆ ಗಳಿಸುವುದು ಸಹ ಅಷ್ಟು ಸುಲಭ ಅಲ್ಲ. ಒಂದು ಸಣ್ಣ ತಪ್ಪು ಬೇಜವಾಬ್ದಾರಿ ನಂಬಿಕೆಗಳನ್ನು ಬುಡಮೇಲು ಮಾಡಿದರೆ ಎಂದು ಮನ ಹೆದರಿದೆ. ನನ್ನವನ ಪ್ರೀತಿ ತುಂಟಾಟ ಉಸಿಮುನಿಸುಗಳಲ್ಲೇ ಮುಳುಗಿದ್ದ ನಾನು ಇಂದು ಮೊದಲ ಬಾರಿಗೆ ಅವರ ಕೆಂಗಣ್ಣಿಗೆ ಗುರಿಯಾದೆ. ಬುದ್ಧಿ ಬಂದಾಗಿನಿಂದಲೂ ಒಂದು ಬಾರಿಯೋ ಯಾರ ಬಳಿಯೂ ಹೊಡೆತ ತಿನ್ನದನ ಇಂದು ನನ್ನವನಿಂದ ಮೊದಲ ಹೊಡೆತ ತಿಂದಿದೆ. ಮನದಲ್ಲಿ ಭಯದ ತಾಂಡವವು. ಹೌದು, ಇದರಲ್ಲಿ ತಪ್ಪು ನನ್ನದೇ. ಆದರೆ ಬೇಕೆಂದು ಮಾಡಿದ ತಪ್ಪಲ್ಲ. ಮುಂಜಾನೆ ತಡವಾಗಿ ಎಚ್ಚರವಾಯಿತು. ಗಡಿಬಿಡಿಯಲ್ಲಿ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದೆ. ಹಾಲನ್ನು ಒಲೆಯ ಮೇಲಿಟ್ಟು ದೇವರ ಮನೆಯಲ್ಲಿ ದೀಪಗಳ ಸಿದ್ಧಪಡಿಸುತ್ತಿದ್ದೆ. ಅಷ್ಟರಲ್ಲಿ ಹಾಲು ಉಕ್ಕಿದ ಶಬ್ದಕ್ಕೆ ಗಾಬರಿಯಾಗಿ ಓಡುವಾಗ ದೀಪದ ಎಣ್ಣೆ ಕಾಲು ತಾಕಿ ಚೆಲ್ಲಿತು. ಒಲೆಯನ್ನು ಆರಿಸಿ ಬಂದು ಇದನ್ನು ಒರೆಸುವ ಎಂದು ಹಾಗೆ ಸಾಕಿಬಿಟ್ಟೆ. ಒಲೆ ಆರಿಸಿ ಪಾತ್ರೆ ಇಳಿಸುವಾಗ ಗಡಿಬಿಡಿ ಮಾಡಿಕೊಂಡು ಮತ್ತು ಸ್ವಲ್ಪ ಹಾಲು ಕೆಳಗೆ ಚೆಲ್ಲಿದೆ. ಬೇಗ ಬೇಗನೆ ಕೆಳಗೆ ಚೆಲ್ಲಿದ ಹಾಲನ್ನು ಸ್ವಚ್ಛ ಮಾಡುವ ಕೆಲಸದಲ್ಲಿ ಹೊರಗೆ ಎಣ್ಣೆ ಚೆಲ್ಲಿದ್ದು ಮರೆತೇ ಹೋಯಿತು. ಒಲೆಯ ಸ್ವಚ್ಛಗೊಳಿಸುವುದರಲ್ಲಿ ಎಣ್ಣೆಯ ಬಗ್ಗೆ ನನ್ನ ತಲೆಯಿಂದ ಪೂರ್ತಿ ಮರೆತಾಗಿತ್ತು. ಅಮ್ಮ ಎಂದು ಅತ್ತೆ ಕೂಗಿದಾಗ ಗಾಬರಿಯಲ್ಲಿ ಅಡುಗೆ ಮನೆಯಿಂದ ಹೊರಗೂಡಿದೆ. ದೇವರ ಮನೆಯ ಬಳಿ ಕಾಲು ಜಾರಿ ಬಿದ್ದಿದ್ದರು. ಏಳಲು ಪ್ರಯತ್ನಿಸುತ್ತಿದ್ದರು. ನಾನು ಗಾಬರಿಯಲ್ಲೇ ಅವರ ಬಳಿಗೆ ಬರುವ ವೇಳೆಗೆ ಮಾವ ಹಾಗೂ ನನ್ನವ ಕೂಡ ಓಡಿ ಬಂದಿದ್ದರು. ಅಮ್ಮ, ಏನಾಯ್ತೋ, ಹೇಗೆ ಬಿದ್ದೆ ಎನ್ನುತ್ತಾ ಅವರನ್ನು ಎತ್ತಿಕೊಂಡು ಬಂದು ಸೋಫಾದ ಮೇಲೆ ಕೂರಿಸಿದರು. ಅಷ್ಟರಲ್ಲಿ ಮಾವ, ಇಲ್ಲಿ ಎಣ್ಣೆ ಚೆಲ್ಲಿದೆ, ಅದರ ಮೇಲೆ ಕಾಲಿಟ್ಟು ಜಾರಿರಬೇಕು ಎಂದರು. ಮರೆತ ನನ್ನ ಕೆಲಸ ನೆನಪಾಗಿ ಭಯವಾಯಿತು. ಅದೇಕೆ ನಾನು ಒರೆಸುವುದು ಮರೆತೆ ಎಂದು ನನಗೆ ತಿಳಿಯದು. ಕೈಕಾಲುಗಳು ಭಯಕ್ಕೆ ನಡುಗಲು ಆರಂಭಿಸಿದವು. ನನ್ನವ ಅತ್ತೆಯ ಕೈಕಾಲಿಗೆ ಎಲ್ಲಿ ಪೆಟ್ಟಾಗಿದೆ ಎಂದು ನೋಡುತ್ತಲೇ, ಅಲ್ಲಿ ಎಣ್ಣೆ ಹೇಗೆ ಚೆಲ್ತು ಎಂದು ಕೇಳುತ್ತಿದ್ದರು. ಭಯದಿಂದಲೇ ಅದು ನಾನು ನನ್ನ ಕಾಲು ತಾಕಿ ಚೆಲ್ಲಿತು, ಒರೆಸಲು ಮರೆತೆ ಎಂದೇ ಭಯದಲ್ಲಿ ತಡವರಿಸುತ್ತ. ಮಾವ, ಅಲ್ಲಮ್ಮ, ಅದು ಹೇಗೆ ಅಂಥದ್ದು ಮರೆತೆ ಎಂದರು ಗಂಭೀರವಾಗಿ. ಅದು ಎಂದು ಭಯದಲ್ಲಿ ತಡವರಿಸುತ್ತಿದ್ದೆ. ಅಷ್ಟರಲ್ಲಿ ನನ್ನವನ ಬೆರಳಚ್ಚು ನನ್ನ ಕನ್ನೆಯ ಮೇಲೆ ಮೂಡಿತ್ತು. ಮೊದಲೇ ಹೆದರಿದ್ದ ನಾನು ಹೊಡೆತಕ್ಕೆ ಸೋಫಾದ ಮೇಲೆಯೇ ಕುಸಿದೆ. ನನ್ನ ಕಂಗಳಿಂದ ನೀರು ಹರಿಯುತ್ತಿತ್ತು. ಅದೇಕೆ ಅದು ಮರೆತೆ? ನಿನಗೆ ಅದು ಮರೆಯುವ ವಿಚಾರನಾ? ಅಮ್ಮನಿಗೆ ಏನಾದರೂ ಆಗಿದ್ದರೆ ಎಂದು ನನ್ನವ ಬೈಯುತ್ತಿದ್ದರು. ಯಾರ ಮಗುವು ನೋಡುವ ಧೈರ್ಯ ನನಗಿರಲಿಲ್ಲ. ತಪ್ಪು ನನ್ನದೇ ಆಗಿತ್ತು. ಆದರೆ ಕಾಲ ಮಿಂಚಿ ಹೋಗಿತ್ತು. ತಪ್ಪು ಈಗ ಹೇಗೆ ಸರಿಪಡಿಸಬೇಕು ತಿಳಿಯುತ್ತಿರಲಿಲ್ಲ. ಆಗ ಮಾವ, ಮೊದಲು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ, ಕಾಲು ಕೈ ನೋವು ಎನ್ನುತ್ತಿದ್ದಾಳೆ ಎಂದರು. ಸರಿ ಎಂದವರೇ ಅತ್ತೆಯನ್ನು ಕಾರಿನಲ್ಲಿ ಕರೆದುಕೊಂಡು ಹೋದರು. ನನಗೆ ಮನೆಯಲ್ಲೇ ಇರುವಂತೆ ಕಣ್ಣಿನಲ್ಲೇ ತಿಳಿಸಿದರು. ಮನ ಚಡಪಡಿಸುತ್ತಿತ್ತು. ಅತ್ತೆಗೆ ಏನೂ ಆಗದಿರಲಿ ಎಂದು ಬೇಗನೆ ಹೋಗಿ ಎಣ್ಣೆಯನ್ನು ಸ್ವಚ್ಛಗೊಳಿಸಿ ದೇವರಿಗೆ ದೀಪವನ್ನು ಹಚ್ಚಿ ಭಯದಿಂದ ಕೈ ಮುಗಿದು ಕುಳಿತುಬಿಟ್ಟೆ. ಸುಮಾರು 2.5 ಗಂಟೆಯ ನಂತರ ಕಾರಿನ ಶಬ್ದವಾಗಿತ್ತು. ಬೇಗನೆ ಹೋಗಿ ಬಾಗಿಲು ತೆಗೆದೆ. ಅತ್ತೆಯನ್ನು ನಿಧಾನವಾಗಿ ಕಾರಿನಿಂದ ಇಳಿಸಿದರು. ಕೈಗೆ ಸಣ್ಣ ಬ್ಯಾಂಡೇಜ್ ಕಟ್ಟಿದ್ದರು. ಕಾಲಿಗೆ ಬ್ಯಾಂಡೇಜ್ ಇರಲಿಲ್ಲ. ಆದರೆ ಅತ್ತೆ ಸ್ವಲ್ಪ ಕುಂಟುತ್ತಾ ನನ್ನವ ಹಾಗೂ ಮಾವ ಕೈ ಹಿಡಿದು ನಡೆಸಿಕೊಂಡು ಬಂದರು. ನಾನು ಭಯ ಗಾಬರಿಗಳಲ್ಲಿ ಏನಾಯಿತು ಎಂದೆ. ನನ್ನವ ಏನೂ ಹೇಳದೆ ಅತ್ತೆಯನ್ನು ಕೂರಿಸಿ ರೂಮಿಗೆ ಹೋದರು. ಮಾವ, ಕೈಗೆ ಸ್ವಲ್ಪ ಪೆಟ್ಟಾಗಿದೆ, ಕಾಲು ಹುಳುಕಿದೆ, ಬೇರೆ ಏನೂ ಇಲ್ಲ, ಇನ್ನೊಂದು ವಾರದಲ್ಲಿ ಸರಿ ಹೋಗುತ್ತದೆ ಎಂದು ಹೇಳಿದರು. ತುಂಬ ಭಯ ಆಗಿತ್ತು. ಅತ್ತೆಯ ಈ ನೋವಿಗೆ ಕಾರಣ ನಾನು ಹೇಗೆ ಸರಿಪಡಿಸಲಿ ನನ್ನ ತಪ್ಪನ್ನು? ನನ್ನನ್ನೇ ನಾನು ಕ್ಷಮಿಸಿಕೊಳ್ಳಲಾರೆ. ಇನ್ನು ಅತ್ತೆ ಮಾವ ನನ್ನವ
ನನ್ನ ಕ್ಷಮಿಸುತ್ತಾರಾ? ತಿಳಿಯಲಿಲ್ಲ. ಅತ್ತೆ ಮಾವನಿಗೆ ಕುಡಿಯಲು ನೀರು ತಂದುಕೊಟ್ಟೆ. ಮಾವನ ಸಹಾಯದಿಂದ ಅತ್ತೆಯನ್ನು ರೂಮಿನಲ್ಲಿ ಮಲಗಿಸಿದೆ. ಅವರೆಲ್ಲ ಹೊರಗಡೆ ತಿಂಡಿ ತಿಂದಿದ್ದರು. ನನಗೆ ತಿನ್ನಲು ಹೇಳಿದರು. ಮನವಿರಲಿಲ್ಲ. ರೂಮಿಗೆ ಹೋದೆ. ನನ್ನವನ ಬಳಿ ಮತ್ತೆ ಕ್ಷಮೆ ಕೇಳಿದೆ, ಭಯದಲ್ಲಿ. ಆದರೂ ಏನೂ ಮಾತನಾಡದೆ ಆಫೀಸ್ಗೆ ತಯಾರಾಗಿ ಸೀದಾ ಮಾವನ ಬಳಿ ಹೋಗಿ, ಅಪ್ಪ, ಇವತ್ತು ಆಫೀಸ್ಗೆ ಹೋಗಲೇಬೇಕು, ಬೇಗ ಬರಲು ಪ್ರಯತ್ನಿಸುತ್ತೇನೆ, ನೀನು ಅಮ್ಮನ ಬಳಿ ಇರೋ ಎಂದು ಹೇಳಿ ಹೊರಟರು. ಅಂದರೆ ನನ್ನ ಮೇಲಿನ ನಂಬಿಕೆ ಅವರು ಕಳೆದುಕೊಂಡರೆ ಎಂದು ಭಯವಾಗಿತ್ತು. ಏನೂ ಮಾಡಲು ತೋಚಲಿಲ್ಲ. ಭಾರವಾದ ಮನಸ್ಸಿನಿಂದ ಅಡುಗೆ ಮಾಡಿದೆ. ಅತ್ತೆ ಮಾವನಿಗೆ ರೂಮಿಗೆ ಕೊಟ್ಟೆ. ತಿನ್ನುವ ಮನವಿಲ್ಲದಿದ್ದರೂ ನಾನು ಅತ್ತೆಗೆ ಸಹಾಯವಾಗಿರಬೇಕು ಎಂದು ಕಾಟಾಚಾರಕ್ಕೆ ತಿಂದು ಆಫೀಸ್ನಿಂದ 1 ವಾರಕ್ಕೆ ರಜೆ ಪಡೆದಿದ್ದೆ. ಆದರೂ ನನ್ನ ಮೇಲಿನ ನಂಬಿಕೆ ಉಳಿಸಿಕೊಳ್ಳಲು ಸೋತೆನೆ ಎಂದು ಭಯವಾಗಿತ್ತು. ಅಮ್ಮನ ಬಳಿ ಎಲ್ಲ ಹೇಳಿ ಹತ್ತು ಬಿಡಬೇಕೆಂದರೂ ಧೈರ್ಯವಿರಲಿಲ್ಲ. ತಪ್ಪು ನನ್ನದೇ. ರಾತ್ರಿಗೆ ನನ್ನವ ಬಂದಿದ್ದ. ಅವರು ಇನ್ನೂ ಮಾತನಾಡಿರಲಿಲ್ಲ. ಅತ್ತೆಯ ನೋವು ವಿಚಾರಿಸಿ ರೂಮಿಗೆ ನಡೆದು ಬಿಟ್ಟರು. ನನ್ನ ಕಂಗಳು ತುಂಬಿದ್ದು ನೋಡಿ, ಮಾವ, ನೋಡಮ್ಮ, ನೀನು ಬೇಕೆಂದು ಮಾಡಿಲ್ಲ ಎಂದು ತಿಳಿದರು. ಅದರಿಂದ ನಿಮ್ಮ ಅತ್ತೆ ನೋವು ಅನುಭವಿಸುತ್ತಿರುವುದು ನಿನ್ನನ್ನು ಪೂರ್ತಿಯಾಗಿ ಕ್ಷಮಿಸದಂತೆ ತಡೆಯುತ್ತದೆ. ಹಾಗೆಯೇ ನಿನ್ನ ಮೇಲೆ ಕೋಪ ಎಂದಲ್ಲ, ಆದರೂ ಒಂದು ಬೇಸರ. ಅವ ಕೂಡ ಅಷ್ಟೇ. ಅವರಮ್ಮನಿಗೆ ತಲೆನೋವು ಎಂದರೇನು ಸಹಿಸದವ. ಇಂದು ನಿನ್ನಿಂದ ಹೀಗೆ ಆಗಿದೆ ಎಂದು ಕೋಪದಲ್ಲಿದ್ದಾನೆ. ಸಮಯದ ಜೊತೆ ಅವನ ಕೋಪ ಕಡಿಮೆಯಾಗುತ್ತದೆ. ಆದರೆ ಮತ್ತೊಮ್ಮೆ ನಿನ್ನಿಂದ ಇಂತಹ ತಪ್ಪು ಆಗದಂತೆ ನೋಡಿಕೋ. ಇವತ್ತು ನಾನು ನಿಮ್ಮ ಅತ್ತೆಯ ಜೊತೆನೇ ಇರ್ತೀನಿ, ನೀನು ಹೋಗು ಎಂದು ಹೇಳಿ ಹೊರಟರು. ಏನಾದರೂ ಬೇಕಾದರೆ ಕರೆಯುವಂತೆ ಹೇಳಿ ನನ್ನವನಿಗೆ ಕಾಫಿ ತೆಗೆದುಕೊಂಡು ರೂಮಿಗೆ ಓಡಿದೆ. ಅವನ ಮೊಗದಲ್ಲಿ ಆಯಾಸ, ಬೇಸರ ಎಲ್ಲ ಇತ್ತು. ಕಾಫಿಯನ್ನು ಕೈಗಿಟ್ಟು, ಪ್ಲೀಸ್ ಕ್ಷಮಿಸಿ, ಬೇಕು ಅಂತ ಮಾಡಿಲ್ಲ ಎಂದೆ. ಏನೂ ಹೇಳದೆ ಕಾಫಿ ಕುಡಿದರು. ಪ್ಲೀಸ್, ಸಾರಿ, ನಾನು ಇನ್ನು ಮುಂದೆ ಹೀಗೆ ಆಗದಂತೆ ನೋಡಿಕೊಳ್ಳುತ್ತೀನಿ, ಇನ್ಯಾವತ್ತೂ ಹೀಗೆ ಆಗಲ್ಲ ಎಂದೆ. ಕಂಗಳಿಂದ ಕಣ್ಣೀರು ಹರಿಯುತ್ತಲೇ ಇದ್ದು. ಈ ವಾರ ಪೂರ್ತಿ ರಜೆ ಹಾಕಿದ್ದೇನೆ. ನಾನೇ ಅತ್ತೆನ ನೋಡಿಕೊಳ್ತೀನಿ, ಏನೂ ತೊಂದರೆ ಆಗದ ಹಾಗೆ. ಇದೊಂದು ಬಾರಿ ಕ್ಷಮಿಸಿ. ಗೊತ್ತು ಇದು ಅಷ್ಟು ಸುಲಭಕ್ಕೆ ಕ್ಷಮಿಸಲಾರದೆಂದು. ನನ್ನನ್ನು ನಾನೇ ಕ್ಷಮಿಸಿಕೊಳ್ಳೋಕೆ ಆಗ್ತಿಲ್ಲ. ಆದರೆ ನಿಮ್ಮ ಮೌನ ಸಹಿಸೋಕೆ ಇನ್ನೂ ಹಿಂಸೆ ಆಗ್ತಿದೆ ಎಂದು ಅತ್ತು ಬಿಟ್ಟೆ. ನಿಟ್ಟುಸಿರು ಬಿಟ್ಟವರೇ, ಸರಿ, 1 ವಾರ ನಾನು ಆಫೀಸ್ನಿಂದ ಬರೋ ತನಕ ನೀನು ಅಮ್ಮನ್ನ ನೋಡ್ಕೋ, ಆಮೇಲೆ ನಾನೇ ನೋಡ್ಕೋತೀನಿ. ಆದರೆ ಒಂದು ಕಂಡೀಷನ್, ಇನ್ನೆಂದಾದರೂ ಮತ್ತೆ ನಿನ್ನಿಂದ ಇಂಥ ತಪ್ಪಾದರೆ ಮತ್ತೆ ನಾನು ಕ್ಷಮಿಸಲಾರೆ ಎಂದು ಹೇಳಿ ನಡೆದು ಬಿಟ್ಟರು. ಮತ್ತೆ ಬಂದವರೇ, ಹಾಗೆ ಮುದ್ದುಗೆ ವಿಷಯ ಗೊತ್ತಾಗಬಾರದು, ಅಲ್ಲಿ ಒಬ್ಬಳೇ ಇದ್ದಾಳೆ, ಸುಮ್ಮನೆ ಹೆದರುತ್ತಾಳೆ ಎಂದು ಹೇಳಿ ಹೊರಟರು. ಮುಂದೆ ಇವರಿಬ್ಬರ ಜೀವನ ಹೇಗಿರಲಿದೆ? ಅವಳನ್ನು ತನ್ನವ ಕ್ಷಮಿಸುತ್ತಾನಾ? ಮತ್ತೆ ಮೊದಲಿನಂತೆ ಇವರು ಇರುತ್ತಾರಾ? ಕಾಯ್ದು ನಿರೀಕ್ಷಿಸಿ. ಭಾಗ 4 ಮುಂದುವರಿಯುತ್ತದೆ. ಭಾಗ 4ರ ನೋಟಿಫಿಕೇಷನ್ಸ್ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.